ನಮಗೆಲ್ಲ ಇವತ್ತು ದುಃಖ ಆಗಿದೆ. ಯಾಕಂದರೆ ಒಬ್ಬ ನಮ್ಮ ಮನೆಯ ಸದಸ್ಯರು ಇವತ್ತು ನಮ್ಮ ತಂದೆಯನ್ನ, ನಮ್ಮ ಹಿರಿಯರನ್ನ ಯಾವ ರೀತಿ ನಾವು ಏನಾದರೂ ಒಂದು ಆಘಾತಗಳು ಆದಾಗ ನಾವು ಯಾವ ರೀತಿ ಫೀಲ್ ಆಗ್ತೀವಲ್ಲ, ಹಂಗೆ 224 ಶಾಸಕರಲ್ಲಿ ಕೂಡ ಆ ಭಾವನೆ ಬಂದಿದೆ. ಇವತ್ತು ನಮ್ಮ ಕಾಂಗ್ರೆಸ್ನ 140 ಶಾಸಕರಲ್ಲಿ ಕೂಡ ಆ ಭಾವನೆ ಬಂದಿದೆ. ಪ್ರತಿಯೊಬ್ಬರು ಇವತ್ತು ನಮ್ಮ ಮುಖ್ಯಮಂತ್ರಿ ಆಗುವಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಅವರು ಕೂಡ ಒಂದು ದುಃಖದಲ್ಲಿ ಆಲಿಂಗನ ಮಾಡಿಕೊಂಡ್ರು. ಇವತ್ತೆಲ್ಲ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಅವರು ಕೂಡ ನಮಸ್ಕಾರ ಮಾಡಿದರು. ಅವರಿಗೆಲ್ಲ ಒಂದು ಗೌರವ ಕೊಟ್ಟಿದ್ದಾರೆ. ಆ ಸ್ಥಾನವನ್ನು ತುಂಬಕ್ಕೆ ಭಾಳ ದೊಡ್ಡ ಸ್ಥಾನ ಅವ್ರದ್ದಿದೆ. ಬಹುಶಃ ಈ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುತ್ತೆ ಅಂತ ನಿರೀಕ್ಷೆ ನಮಗಿದೆ. ಸರ್, ಕೊನೆ ಪ್ರಶ್ನೆ. ಈಗ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗ್ತಿದೆ. ಈಗ ಬಿಸಿ ರಕ್ತ, ಈ ಬಿಸಿ ರಕ್ತದಲ್ಲಿ ಕ್ಯಾಬಿನೆಟ್ಗೆ ಯುವಕರಿಗೆ ಸ್ಥಾನಮಾನ ಕೊಡಬೇಕು ಅಂತ, ಅದರಲ್ಲೂ ಬಳ್ಳಾರಿ ಭಾಗದಲ್ಲಿ ಸಾಕಷ್ಟು ಯುವಕರಿದ್ದೀರಿ. ಅವ್ರದಲ್ಲಿ ನೀವು ಕೂಡ ನಿರೀಕ್ಷೆ ಇದೆ, ಸಾಕಷ್ಟು ನಿರೀಕ್ಷೆ ಇದೆ. ನಮ್ಮ ಭಾಗದಲ್ಲೂ ಯುವ ನಾಯಕರಿಗೆ ಸ್ಥಾನಮಾನ ಆಗಬೇಕು, ಇದು ಸಂಪುಟದಲ್ಲಿ ನಮಗೂ ಸ್ಥಾನಮಾನ ಸಿಗಬೇಕು ಅಂತ, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಇಲ್ಲ, ಖಂಡಿತವಾಗಿ ಯುವಶಕ್ತಿಯಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಯುವ ಕಾಂಗ್ರೆಸ್ಸಿಂದ ಹಿಡಿದು ಇಲ್ಲಿವರೆಗೆ ಅವರು ಜರ್ನಿ ಒಂದು ವಿಚಿತ್ರವಾದಂಥ ಕಷ್ಟ ಹರ್ಡಲ್ಗಳಿಂದ ಬಂದಂಥದ್ದು. ಅದು ಮುಖ್ಯವಾಗಿ ಈ ಭಾಗದಲ್ಲಿ ಮಂಡ್ಯ, ಹಾಸನ್ನು, ಈ ಹಳೆ ಮೈಸೂರು ಭಾಗದಲ್ಲಿ ಅವರು ಬೆಳೆದು ಬಂದಿರೋದು ಅಂತಂದರೆ ಅದೇ ಒಂದು ರೋಚಕತೆ ಅವರಿಗೆ. ಅಂದರೆ ಆ ಒಂದು 45 ವರ್ಷಗಳ ಕಾಲ ಅವರು ಯಾವ ರೀತಿ ಹೋರಾಟ ಮಾಡ್ಕೊಂಡು ಬಂದರಂದರೆ ಅವರಿಗೆ ಒಂದು ಇವತ್ತು ಉತ್ತಮವಾದಂಥ ಸ್ಥಾನ, ಇವತ್ತು ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ. ಇವತ್ತು ಬಹುಶಃ ಅವರ ನಿರೀಕ್ಷೆ ಅಂತಲೇ ಇವತ್ತು ಅವರು ಯಾವ ರೀತಿ ಸಂಘಟನೆಯಲ್ಲಿ ಮಾಡ್ತಿದ್ರೋ, ಯಾವ ರೀತಿ ಆಡಳಿತ ಕೊಡ್ತಾರೋ, ಅವರ ಸಂಪೂರ್ಣ ಕ್ಯಾಬಿನೆಟ್ ಕೂಡ ಅದೇ ರೀತಿಯಾಗಿರುತ್ತೆ ಅಂತೇಳಿ ಭಾವನೆ ಮಾಡ್ತಾ ಇದ್ದೀನಿ ನಾನು. ಬಹುಶಃ ಇವತ್ತು ಅವರ ಕ್ಯಾಬಿನೆಟ್ ಕೂಡ ಒಂದು ಭಾಳ ವಂಡರ್ಫುಲ್ ಆಗಿರುತ್ತೆ. ಒಳ್ಳೆ ಕಾದು ನೋಡಿ ರಾಜ್ಯದ ಜನತೆ. ಇನ್ನೂ ಒಂದು ಹೇಳ್ತೀನಿ ನಾನು, ಮುಂದೆ 2028ರಲ್ಲಿ ಕಾಂಗ್ರೆಸ್ ಪಕ್ಷ 158 ಸೀಟ್ ಬರುತ್ತೆ. ಅಲ್ಲ, 158 ಸೀಟ್ ನಾವು ಬರ್ತೀವಿ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಕೊನೆ ಪ್ರಶ್ನೆ ಆಡ್ ಮಾಡ್ತೀನಿ. ಅವರ ಅಧಿಕಾರ ವಂಡರ್ಫುಲ್ ಆಗಿರುತ್ತೆ ಅಂತ. ಈಗ ಕೊನೆ 2 ವರ್ಷದಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ. ಸಂಪುಟ ವಿಸ್ತರಣೆ ಆದ ತಕ್ಷಣ ಸರ್ಕಾರ ರಚನೆ ಆಗುತ್ತೆ. ಅದಾದ್ಮೇಲೆ 28ಕ್ಕೆ ಎಲೆಕ್ಷನ್ ಇದೆ ಸರ್. ಈ 28ಕ್ಕೆ ಎಲೆಕ್ಷನ್ಗೆ ಸರ್ಕಾರ ನಡೆಸಬೇಕು, ಈ ಸೈಡು ಪಕ್ಷ ಸಂಘಟನೆ ಮಾಡಬೇಕು, ಸಾಕಷ್ಟು ಸವಾಲುಗಳಿವೆ. ಈ ಸವಾಲುಗಳನ್ನ ಜಯಿಸಿ ಬರ್ತಾರಾ ಅಂತ? ಖಂಡಿತವಾಗಿ ಇವತ್ತು ಅದಕ್ಕೆ ಮಾರ್ಗದರ್ಶಕರಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇರ್ತಾರೆ. ಈ 3 ವರ್ಷ ಅವಧಿಯಲ್ಲಿ ನಾವು ಗ್ಯಾರಂಟಿಗಳನ್ನು, 5 ಗ್ಯಾರಂಟಿಗಳನ್ನು ಯಾವ ರೀತಿ ನಮ್ಮ ಜನಕ್ಕೆ, ನಮ್ಮ ನಾಡಿನ ಜನತೆಗೆ, ಬಡವರಿಗೆ ಕೊಟ್ಟಿದ್ದೀವೋ ಅದೇ ರೀತಿ 2 ವರ್ಷಗಳ ಕಾಲ ಕೂಡ ನಾವು ಕೊಡ್ತೀವಿ. ಅದರ ಜೊತೆಗೆ ಭಾಳ ಅದ್ಭುತವಾದಂಥ ಒಂದು ಅಭಿವೃದ್ಧಿಯನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಬಹುಶಃ ಇವತ್ತು ನಮ್ಮ ಎದುರಾಳಿಗಳಿಗೆ, ಪಕ್ಷಗಳಿಗೆ, JDS ಆಗಿರ್ಬೋದು, ಮುಖ್ಯವಾಗಿ JDS ಆಗಿರ್ಬೋದು, BJP ಆಗಿರ್ಬೋದು, ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಇವತ್ತು ಮುಖ್ಯಮಂತ್ರಿ ಆದಮೇಲೆ ಅವ್ರ ಪಕ್ಷಗಳಲ್ಲಿ ಭಾಳ ತಳಮಳ ಆಗಿರ್ತಾರೆ. ಇವತ್ತು ಭಯ ಬಿದ್ದಿರ್ತಾರೆ. ಯಾಕಂದರೆ ಮುಂದೆ 2028ನೇ ಚುನಾವಣೆಯಲ್ಲಿ ಖಂಡಿತವಾಗಿ ಕೂಡ 158 ಸೀಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಖರ್ಗೆ ಸಾಹೇಬರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ 150 ಸೀಟನ್ನು ಗೆಲ್ಲಿಸ್ತಾರೆ. ಈಗ ಕಲ್ಯಾಣ ಕರ್ನಾಟಕ ವೆರಿ ಇಂಪಾರ್ಟೆಂಟ್ ಜಾಗ. CM ಡಿ.ಕೆ. ಶಿವಕುಮಾರ್ ಅವರು ಆದ ನಂತರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನೆಲ್ಲ ನಿರೀಕ್ಷೆ ಮಾಡ್ತೀರಿ ಅಂತ? ಯಾಕಂದ್ರೆ ಆ ಭಾಗ ಸಾಕಷ್ಟು ಹಿಂದುಳಿದಿದೆ ಅನ್ನೋ ಒಂದು ಆಶಾಭಾವನೆ ಇತ್ತು, ಒಂದು ಟೀಕೆ ಇತ್ತು. ಈಗ ಅದಕ್ಕೆಲ್ಲ ಪರಿಹಾರ ಸಿಗುತ್ತಾ? ಖಂಡಿತವಾಗಿ ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಅದಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಒಂದು ಮಂಡಳಿ ಮಾಡಿಕೊಂಡು ಸುಮಾರು 5,000 ಕೋಟಿ ರೂಪಾಯಿ ನಮಗೆ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ನಮಗೆ ಬಹುಶಃ ಭಾಳ ದೊಡ್ಡ ಮಟ್ಟದಲ್ಲಿ ನಂಬಿಕೆ ಇದೆ. ಮಾನ್ಯ ನಮ್ಮ ವಿಶೇಷವಾಗಿ ನಮಗೆ ಕಾಂಗ್ರೆಸ್ಗೆ ಭಾಳ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮದೇ ಕಲ್ಯಾಣ ಕರ್ನಾಟಕದಿಂದ. 42 ಸೀಟಲ್ಲಿ ನಾವು 30 ಸೀಟ್ ಮೇಲೆ ಗೆಲ್ತಾ ಇರ್ತೀವಿ. ಅದನ್ನು ಇನ್ನಷ್ಟು ದ್ವಿಗುಣ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿ ಅದರ ಮೇಲೆ ಒಂದು ದೊಡ್ಡ ಒಂದು ನಿರೀಕ್ಷೆ ಇಟ್ಟಿರ್ತಾರೆ. ಅಲ್ಲಿ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀವಿ ನಾವು. ಇವರು ಮುಖ್ಯಮಂತ್ರಿ ಆದಮೇಲೆ ಅಲ್ಲಿ ಯಾವ ರೀತಿ ಆಡಳಿತವನ್ನು ಮಾಡಬೇಕು, ಕಲ್ಯಾಣ ಕರ್ನಾಟಕದಲ್ಲಿ ಯಾವ ರೀತಿ ನಾವು ಪಕ್ಷ ಸಂಘಟನೆ ಮಾಡಬೇಕು, ಅಲ್ಲಿ ಗೆಲ್ಲಿಬೇಕು ಅನ್ನುವಂಥದ್ರ ಜೊತೆಗೆ ಕಲ್ಯಾಣ ಕರ್ನಾಟಕವನ್ನು ಹಿಂದುಳಿದ ಪ್ರದೇಶವಾಗಿ ಮಾಡೋಕ್ಕೆ ಬಿಡೋದಿಲ್ಲ ಅಂತೇಳಿ ಈಗಾಗಲೇ ಕೂಡ ಅವರು ಹೇಳಿದ್ದಾರೆ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಳ ಕಲ್ಯಾಣವಾಗಿ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕಾಂಗ್ರೆಸ್ನ ಯುವ ನಾಯಕರು ನಾಗೇಂದ್ರ ಅವರು ಹೇಳಿದ. ಮತ್ತು ಕ್ಯಾಮ್ರಾ ಪರ್ಸನ್ ರಘು ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.